ಇತ್ತೀಚೆಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಪನ್ನೀರ್ ಸೆಲ್ವಂ ಶಶಿಕಲಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಪನ್ನೀರ್ ಸೆಲ್ವಂ ಜಯಲಲಿತಾ ಸಮಾಧಿ ಬಳಿ ತೆರಳಿದ್ರು. ಸಮಾಧಿ ಬಳಿ ಕೆಲ ಹೊತ್ತು ಧ್ಯಾನ ಮಾಡಿ ಅಗಲಿದ ಅಮ್ಮನನ್ನ ನೆನೆದು ಕಣ್ಣೀರಿಟ್ರು. 30 ನಿಮಿಷಗಳ ಕಾಲ ಧ್ಯಾನ ಮಾಡಿ ತಮಗಾದ ನೋವನ್ನ ಇಡೀ ತಮಿಳುನಾಡಿನ ಜನತೆಯ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸತ್ಯ ಹೇಳುವಂತೆ ಅಮ್ಮ ಆತ್ಮ ಸಂದೇಶ ನೀಡಿದೆ ಅಂತ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮಾಜಿ ಸಿಎಂ ದಿವಂಗತ ಜಯಲಲಿತಾ ಆಸ್ಪತ್ರೆಯಲ್ಲಿದ್ದಾಗಲೇ ಎಐಎಡಿಎಂಕೆ ಹಾಗೂ ಸರ್ಕಾರದ ಭವಿಷ್ಯದ ಬಗ್ಗೆ ನನ್ನೊಂದಿಗೆ ಮಾತುಕತೆ ನಡೆಸಿದ್ರು. 2 ಬಾರಿ ಆಸ್ಪತ್ರೆಗೆ ಭೇಟಿ ನೀಡಿದಾಗಲೂ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವಂತೆ ಸೂಚನೆ ನೀಡಿದ್ರು ಅನ್ನೋ ಸತ್ಯವನ್ನ ಜನತೆ ಮುಂದೆ ತೆರೆದಿಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಶಶಿಕಲಾ ನಟರಾಜನ್ ಒತ್ತಡ ಹೇರಿದ್ರು. ಹೀಗಾಗಿ ನಾನು ರಾಜೀನಾಮೆ ನೀಡಬೇಕಾಯಿತು ಅಂತ ಹೇಳೋ ಮೂಲಕ ಪಕ್ಷದ ಇನ್ಸೈಡ್ ಸ್ಟೋರಿಯನ್ನ ಬಯಲು ಮಾಡಿದ್ದಾರೆ. ಜೊತೆಗೆ ಜನತೆ ಬಯಸಿದ್ರೆ ಮತ್ತೆ ಸಿಎಂ ಹುದ್ದೆ ಅಲಂಕರಿಸಲು ಸಿದ್ಧನಿದ್ದೇನೆ ಎಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ನಿನ್ನೆ ರಾತ್ರಿಯ ದೃಶ್ಯಗಳು ಇವು. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಮರೀನಾ ಬೀಚ್ ಬಳಿ ಇರುವ ಜಯಲಲಿತಾ ಅವರ ಸಮಾಧಿ ಬಳಿಗೆ ಉಸ್ತುವಾರಿ ಸಿಎಂ ಪನ್ನೀರ್ ಸೆಲ್ವಂ ತೆರಳುತ್ತಾರೆ. 30 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡ್ತಾರೆ. ನಂತರ ಪತ್ರಿಕಾ ಮಿತ್ರರನ್ನ ಉದ್ದೇಶಿಸಿ ಮಾತನಾಡ್ತಾ, ಒತ್ತಡದಿಂದಾಗಿ ನನ್ನನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಲಾಗಿದೆ. ಆದರೆ ತಮಿಳುನಾಡಿನ ಜನತೆ ಬಯಸೋದೇ ಆದ್ರೆ ಮತ್ತೊಮ್ಮೆ ಸಿಎಂ ಆಗೋಕೆ ನಾನು ಸಿದ್ಧನಿದ್ದೇನೆ. ಸತ್ಯ ಹೇಳುವಂತೆ ನನಗೆ ಅಮ್ಮನ ಆತ್ಮ ಪ್ರೇರೇಪಣೆಯನ್ನ ನೀಡ್ತಾ ಇದೆ. 2 ಬಾರಿ ಆಸ್ಪತ್ರೆಯಲ್ಲಿದ್ದ ಸಂದರ್ಭದಲ್ಲೇ ಜಯಲಲಿತಾ ಅವರು ಒತ್ತಿ ಹೇಳಿದ್ರು, ನೀನೇ ಮುಂದಿನ ಸಿಎಂ ಆಗ್ಬೇಕು, ಹಾಗೆ ಎಐಎಡಿಎಂಕೆ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ. ಇದು ಜಯಲಲಿತಾ ಅವರ ಆಶಯ ಆಗಿತ್ತು. ಹೀಗಾಗಿ ಒತ್ತಡದಿಂದ ನಾನು ರಾಜೀನಾಮೆ ನೀಡಿದ್ದೇನೆ ಅನ್ನೋ ಹೇಳಿಕೆಯನ್ನ ನೀಡಿದ್ರು ಪನ್ನೀರ್ ಸೆಲ್ವಂ. ಇತ್ತ ತಮಿಳುನಾಡಿನ ಸಿಎಂ ಆಗಿ ಅಧಿಕಾರ ಸ್ವೀಕರಿಸೋಕೆ ಶಶಿಕಲಾ ನಟರಾಜನ್ ಭಾರಿ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಅಲ್ಲದೆ ತಮಿಳುನಾಡಿನ ರಾಜ್ಯಪಾಲರು ಇವತ್ತು ಮಧ್ಯಾಹ್ನ ಚೆನ್ನೈಗೆ ಆಗಮಿಸುವ ಸಾಧ್ಯತೆ ಇದೆ. ಸದ್ಯ ಮುಂಬೈನಲ್ಲಿರೋ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಚೆನ್ನೈನತ್ತ ಪ್ರಯಾಣ ಮಾಡಲಿದ್ದಾರೆ. ರಾಜ್ಯಪಾಲರು ಚೆನ್ನೈಗೆ ಬಂದ ಬಳಿಕ ಶಶಿಕಲಾ ನಟರಾಜನ್ ಹಕ್ಕು ಮಂಡನೆ ಮಾಡುವ ಸಾಧ್ಯತೆ ಕೂಡ ಇದೆ. 134 ಶಾಸಕರ ಬೆಂಬಲ ನಮಗೆ ಇದೆ ಅನ್ನೋ ಹೇಳಿಕೆಯನ್ನ ಶಶಿಕಲಾ ನಟರಾಜನ್ ಅವರ ಬೆಂಬಲಿಗರು ಹೇಳ್ತಾ ಇರೋದು. ಹೀಗಾಗಿ ಏನು ರಾಜ್ಯದಲ್ಲಿ ಇಲ್ಲದ ಗವರ್ನರ್ ಇವತ್ತು ವಾಪಸ್ ಆಗುವ ಸಾಧ್ಯತೆ ಇದೆ. ಇವತ್ತು ಚೆನ್ನೈಗೆ ತಮಿಳುನಾಡಿನ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ವಾಪಸ್ ಆಗ್ತಾ ಇದ್ದ ಹಾಗೆ ಶಶಿಕಲಾ ನಟರಾಜನ್ ಅವರು ಹಕ್ಕು ಮಂಡನೆಗೆ ಸಮಯಾವಕಾಶವನ್ನ ಕೇಳಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಎಲ್ಲದಕ್ಕೂ ಪೂರ್ವಭಾವಿಯಾಗಿ ಮತ್ತು 11 ಗಂಟೆಗೆ ನಿಗದಿಯಾಗಿರುವ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಚೆನ್ನೈ ಪ್ರತಿನಿಧಿ ರಮೇಶ್ ಕಂಠೀರವ. ರಮೇಶ್, ಏನ್ ಬೇಕಾದ್ರೂ ಆಗಬಹುದು ತಮಿಳುನಾಡಿನಲ್ಲಿ ಅನ್ನೋ ರೀತಿಯ ಸಿಚುಯೇಷನ್ ಸದ್ಯಕ್ಕೆ ಕ್ರಿಯೇಟ್ ಆಗಿರೋದು. ಒಂದ್ ಕಡೆ ಮಹತ್ವದ ಸಭೆ, ಮತ್ತೊಂದ್ ಕಡೆ ಪನ್ನೀರ್ ಸೆಲ್ವಂನ ಮುಂದಿನ ಹೇಳಿಕೆ. ಸೊ ಏನೆಲ್ಲ ನಡೀತಾ ಇದೆ, ಏನೆಲ್ಲ ನಡೀಬಹುದು ಅನ್ನೋ ನಿರೀಕ್ಷೆ ಇದೆ ಸದ್ಯಕ್ಕೆ? ಸ್ಮಿತಾ, ಈಗ ಏನು ನಾವು ನೋಡ್ತಾ ಇರ್ತಕ್ಕಂಥದ್ದು, ಈಗಿನ ಪನ್ನೀರ್ ಸೆಲ್ವಂ ಒಂದ್ ಕಡೆ ಸೈಲೆಂಟ್ ಆಗಿ ಇರ್ತಕ್ಕಂಥದ್ದು. ಅವರು ಇನ್ನು ರಾಜಕೀಯವಾಗಿ ಯಾವ ರೀತಿಯ ಅವರ ದಾಳವನ್ನ ಇದು ಮಾಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಇನ್ನೊಂದು ಕಡೆ ಏನು ಎಂಎಲ್ಎಗಳ ಸಭೆಯನ್ನ ಕರೆದಿದ್ದಾರೆ. ಎಂಎಲ್ಎಗಳ ಸಭೆ ನಡೆಯುವಂತ ಪಕ್ಷದ ಕಚೇರಿ ಹತ್ರ ಯಾರು ಕೂಡ ಇನ್ನು ಶಾಸಕರುಗಳು ಬಂದಿಲ್ಲ. ಯಾರೋ ಕೆಲವೇ 2 ಶಾಸಕರು ಮಾತ್ರ ಅಲ್ಲಿ ಬಂದಿರತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಅನೇಕ ಶಾಸಕರುಗಳು ಅಲ್ಲಿಗೆ ಬರಬೇಕಾಗಿರ್ತಕ್ಕಂಥದ್ದು. 11 ಗಂಟೆಗೆ ಸಭೆ ಆಯೋಜಿಸಲಾಗಿದೆ. ಇನ್ನು ಏನು ಪ್ರತಿನಿತ್ಯ ಪೊಯಸ್ ಗಾರ್ಡನ್ ನಲ್ಲಿ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಮಂತ್ರಿಗಳು ಶಾಸಕರು ಬರ್ತಾ ಇದ್ರು. ಇವತ್ತು ಆ ಸಂಖ್ಯೆಗಳು ಕೂಡ ಕಾಣ್ತಾ ಇಲ್ಲ. ಎಲ್ಲರ ಶಾಸಕರುಗಳನ್ನ ನೇರವಾಗಿ ಸಭೆಗೆ ಬರೋದಕ್ಕೆ ಈಗ ಸೂಚನೆ ಕೊಟ್ಟಿದ್ದಾರೆ ಅನ್ನೋಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ಶಾಸಕರು ಸಭೆಗೆ ಹೋಗ್ತಾರೆ. ಹಾಗಾಗಿ ಪೊಯಸ್ ಗಾರ್ಡನ್ ಹತ್ರ ಕೂಡ ಚಟುವಟಿಕೆಗಳು ಸ್ತಬ್ಧಗೊಂಡಿರ್ತಕ್ಕಂಥದ್ದು. ಶಶಿಕಲಾ ಅವರು ಸುಮಾರು 10:30 ಅಷ್ಟೊತ್ತಿಗೆ ತಮ್ಮ ಪೊಯಸ್ ಗಾರ್ಡನ್ ನಿವಾಸದಿಂದ ಜಯಲಲಿತಾ ಅವರ ಸಮಾಧಿಗೆ ಹೋಗ್ತಾರೆ. ಅಲ್ಲಿ ಅವರು ಗೌರವವನ್ನ ಸಲ್ಲಿಸಿ ಸಮಾಧಿಗೆ ಒಂದು ಮೌನ ಅಂಜಲಿಯನ್ನ ಸಲ್ಲಿಸಿ ನಂತರದಲ್ಲಿ ಅವರು
ಪಕ್ಷದ ಕಚೇರಿಗೆ ಹೋಗಿ ಶಾಸಕರ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂತೇಳಿ. ಇನ್ನು ಶಾಸಕರ ಸಭೆಯಲ್ಲಿ ಯಾರ್ಯಾರೆಲ್ಲ ಗೈರಾಜಾಗ್ತಾರೆ ಅನ್ನೋಂಥದ್ದು ಈಗ ಕುತೂಹಲ ಕೆಳಿಸಿರ್ತಕ್ಕಂಥದ್ದು. ಈಗಾಗಲೇ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅನೇಕ ಶಾಸಕರುಗಳು ಈಗಾಗಲೇ ಪನ್ನೀರ್ಸೆಲ್ವಂ ಅವರನ್ನ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಅನೇಕರು ಫೋನ್ ನಲ್ಲಿ ಮಾತಾಡಿದ್ದಾರೆ. ಪನ್ನೀರ್ಸೆಲ್ವಂ ಯಾರಿಗೂ ಕೂಡ ಬಂಡಾಯ ಎದ್ದೇಳಬೇಡಿ, ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ನಡೆದುಕೊಳ್ಳಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸಭೆಗೆ ಹೋಗುವಂತವ್ರು ಹೋಗಿ ಯಾರನ್ನು ನಾನು ತಡೆಯೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪನ್ನೀರ್ಸೆಲ್ವಂ ಕೂಡ ಈಗ ಮಾಧ್ಯಮ ಜೊತೆಗೆ ಮಾತಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ಮಾತಾಡ್ತಾರೆ. ಅವರು ಆ ಸಭೆಗೆ ಏನು ಶಾಸಕರ ಸಭೆಗಳ ಬಗ್ಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ, ಶಾಸಕರ ಸಭೆಗೆ ಎಲ್ಲ ಶಾಸಕರನ್ನ ಹೋಗೋದಕ್ಕೆ ಹೇಳ್ತಾರಾ ಇಲ್ಲ ಅನ್ನೋದರ ಮೇಲೆ ಎಲ್ಲ ಕೂಡ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಲೇಟೆಸ್ಟ್ ಆಗಿ ಬಂದಿರತಕ್ಕಂಥ ಮಾಹಿತಿ ಏನಂದ್ರೆ, ಏನು ಮುಂಬೈನಿಂದ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಇವತ್ತು ಬರಬೇಕಾಗಿತ್ತು, ಅವರು ತಮ್ಮ ಕಾರ್ಯಕ್ರಮವನ್ನ ಬದಲಾಯಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನದ ಬದಲಿಗೆ ರಾತ್ರಿ ನಂತರ ಅಥವಾ ನಾಳೆ ಚೆನ್ನೈಗೆ ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಮುಂಬೈನ ರಾಜಭವನದಿಂದ ಬಂದಿರತಕ್ಕಂಥ ಮಾಹಿತಿ. ಏನು ತಮಿಳುನಾಡಿನಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಮುಂಬೈನಿಂದನೇ ರಾಜ್ಯಪಾಲರು ಗಮನಿಸ್ತಾ ಇದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ, ಅದೆಲ್ಲದರನ್ನ ಅವಲೋಕನ ಮಾಡ್ತಾ ಇದ್ದಾರೆ. ಇವತ್ತು ಏನು ಮಧ್ಯಾಹ್ನ 11 ಗಂಟೆ ಅಷ್ಟೊತ್ತಿಗೆ ಅವರು ಅಲ್ಲಿಂದ ಹೊರಡಬೇಕಾಗಿತ್ತು, ಕಾರಣಾಂತರದಿಂದಾಗಿ ಅವರು ಇವತ್ತು ಬರ್ತಾ ಇಲ್ಲ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅವರು ಚೆನ್ನೈ ತಲುಪ್ತಾರೆ ಅನ್ನುವಂತ ಮಾಹಿತಿ ಈಗ ಸಿಕ್ಕಿರ್ತಕ್ಕಂಥದ್ದು. ಸ್ಮಿತಾ, ರಮೇಶ್, ಇನ್ನು ಶಶಿಕಲಾ ಇನ್ ಕೇಸ್ ರಾಜ್ಯಪಾಲರ ಮುಂದೆ ಹಕ್ಕು ಮಂಡನೆ ಮಾಡಬೇಕು ಅಂತಂದ್ರೆ ನಂಬರ್ ಗೇಮಿಂಗ್ ಶುರುವಾಗುತ್ತೆ. ಎಷ್ಟು ಶಾಸಕರ ಬೆಂಬಲ ಇದೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಅವರೇ ಹೇಳಿಕೆ ನೀಡಿದಂತೆ 134 ಶಾಸಕರು ಕೂಡ ಬೆಂಬಲಕ್ಕೆ ಇದ್ದಾರಾ ಶಶಿಕಲಾಗೆ ಅನ್ನೋದು? ಅಣ್ಣಾ ಡಿಎಂಕೆಗೆ ಸಂಬಂಧಪಟ್ಟಂಗೆ ಹೇಳಬೇಕಾದ್ರೆ ಅಣ್ಣಾ ಡಿಎಂಕೆನಲ್ಲಿ ಶಾಸಕರು ಯಾರು ಕೂಡ ಬಂಡಾಯವನ್ನ ತಕ್ಷಣದಲ್ಲಿ ಹೇಳೋದಿಲ್ಲ. ಯಾರು ತಮ್ಮ ನಾಯಕರ ಜೊತೆಗೆ ಬಂಡಾಯದ ನಾಯಕರ ಜೊತೆಗೆ ತಕ್ಷಣದಲ್ಲಿ ಯಾರು ಕೂಡ ಗುರುತಿಸಿಕೊಳ್ಳೋದು ಇಲ್ಲ. ಹಿಂದೆ ನಡೆದಂತ ಅನೇಕ ಬೆಳವಣಿಗೆಗಳಿರ್ಬೋದು, ಎಂಜಿಆರ್ ಕಾಲದಲ್ಲಿ ನಡೆದಂತ ಕೆಲವೊಂದು ಘಟನೆಗಳಿರ್ಬೋದು, ಆನಂತರ ಜಯಲಲಿತಾ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ಜಾನಕಿ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಇರ್ಬೋದು ಕೂಡ ಯಾವೇ ಆ ರೀತಿಯ ಒಂದು ರೆವೋಲ್ಟ್ ಅನ್ನ ಬಂಡಾಯವನ್ನ ಬಹಿರಂಗವಾಗಿ ತಕ್ಷಣದಲ್ಲಿ ತೋರಿಸೋದಿಲ್ಲ. ಇದು ತಮಿಳುನಾಡಿನ ಒಂದು ರಾಜಕೀಯವಾಗಿ ಬಂದಿರತಕ್ಕಂಥ ವಿಚಾರ. ಇಲ್ಲಿ ಎಲ್ಲರೂ ಕೂಡ ಒಂದು ಶಿಸ್ತನ್ನ ಪಾಲಿಸ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಹೋಗೋದಿಲ್ಲ, ಪಕ್ಷದಿಂದ ಆಯ್ಕೆಯಾದಂತವರು ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ ಅನ್ನುವಂಥದ್ದು. ಇನ್ನೂ ಕೂಡ ಏನು ಪನ್ನೀರ್ಸೆಲ್ವಂ ನಿನ್ನೆ ಶಶಿಕಲಾ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಕೂಡ ಅವರು ಯಾವುದೇ ಒಂದು ಬಂಡಾಯದ ಬಗ್ಗೆ ಮಾತಾಡಿಲ್ಲ. ನಾನು ಶಶಿಕಲಾ ವಿರುದ್ಧವಾಗಿ ಒಂದು ಬಂಡಾಯ ಕಟ್ತೀನಿ, ಒಂದು ಬಂಡಾಯದ ಒಂದು ನಾಯಕನಾಗಿ ನಿಲ್ತೀನಿ ಅನ್ನುವಂತ ಮಾತನ್ನ ಹೇಳಿಲ್ಲ. ಬಟ್ ಆದ್ರೆ ಏನು ನಡೆದಂತ ನಿಜವಾದ ಘಟನೆಗಳನ್ನ ಹೇಳ್ತೀನಿ ಅಂತೇಳಿ ಶಶಿಕಲಾ ಅವರು ನನ್ನನ್ನ ಒತ್ತಡ ಹೇರಿ ನನ್ನ ರಾಜೀನಾಮೆಯನ್ನ ಪಡೆದ್ರು. ಅಂತ ಒಂದು ಅವಶ್ಯಕತೆ ಏನಿತ್ತು ಅನ್ನೋಂತ ಮಾಹಿತಿಯನ್ನ ಕೊಟ್ಟಿದ್ರು. ಈ ಮೂಲಕ ಒಂದು ನಿಧಾನದವಾಗಿ ಬಂಡಾಯವನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಏನು ಪನ್ನೀರ್ಸೆಲ್ವಂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತವಾಗ್ತಿದೆ. ಆದ್ರೂ ಕೂಡ ಎಲ್ಲರೂ ಕೂಡ ಒಂದು ಮರೆಮುಖದಲ್ಲಿ ಒಂದು ತೆರೆಮರೆಯಲ್ಲೇ ಪನ್ನೀರ್ಸೆಲ್ವಂ ಅನ್ನ ಸಂಪರ್ಕಿಸ್ತಾ ಇರತಕ್ಕಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಇದುವರೆಗೂ ಪನ್ನೀರ್ಸೆಲ್ವಂ ಅನ್ನ ಸಂಪರ್ಕಿಸುತ್ತಾರೆ ಅನ್ನುವಂತ ಮಾಹಿತಿ ಗುಪ್ತದಳ ವರದಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ ಯಾರಿಗೂ ಅವರು ನೀವು ಬಂಡಾಯವಾಗಿರಿ ಇಲ್ಲ ನಮ್ಮ ಜೊತೆಗೆ ಬನ್ನಿ ಅನ್ನೋ ರೀತಿಯಲ್ಲಿ ಯಾವುದೇ ಮಾತನ್ನ ಪನ್ನೀರ್ಸೆಲ್ವಂ ಹೇಳಿಲ್ಲ. ನೀವು ನಿಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಪನ್ನೀರ್ಸೆಲ್ವಂ ಹೇಳ್ತಾ ಇರತಕ್ಕಂಥದ್ದು. ಇದೆಲ್ಲ ಬೆಳವಣಿಗೆಗಳನ್ನು ಕೂಡ ನೋಡಬೇಕಾಗುತ್ತೆ. ಏನು ಶಶಿಕಲಾ ಅವರು ಕರೆದಿರ್ತಕ್ಕಂಥ MLA ಸಭೆಯಲ್ಲಿ, ಶಾಸಕರ ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಶಾಸಕರು ಪಾಲ್ಗೊಳ್ತಾರೆ, ಅವರ ನಂಬರ್ ಏನಿರುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಈಗ ಪ್ರಸ್ತುತ 135 ಜನ ಶಾಸಕರು ಅಣ್ಣಾ ಡಿಎಂಕೆನಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಪನ್ನೀರ್ಸೆಲ್ವಂ ಮತ್ತೆ ಸಭಾ ಅಧ್ಯಕ್ಷರು ಏನು ಸ್ಪೀಕರ್ ಇದ್ದಾರೆ ಅವರನ್ನು ಹೊರತುಪಡಿಸಿದರೆ 133 ಜನ ಬರ್ತಾರೆ. ಆ 133 ಜನರಲ್ಲಿ ಈಗಾಗಲೇ 23ಕ್ಕೂ ಹೆಚ್ಚು ಜನ ಪನ್ನೀರ್ಸೆಲ್ವಂ ಜೊತೆ ಮಾತನಾಡಿದ್ದಾರೆ ಅನ್ನೋಂತ ಹೇಳಲಾಗ್ತಾ ಇದೆ. ಅವರೆಲ್ಲರೂ ಸಭೆಗೆ ಬರ್ತಾರಾ ಇಲ್ಲ ಬರದೆ ತಟಸ್ಥವಾಗಿ ಉಳಿತಾರಾ ಇಲ್ಲ ಪನ್ನೀರ್ಸೆಲ್ವಂ ಜೊತೆ ಗುರುತಿಸಿಕೊಂಡು ಬೇರೆ ಏನಾದ್ರೆ ಬಂಡಾಯ ಹೇಳ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಏನು ತಮಿಳುನಾಡಿನ ಮಟ್ಟಿಗೆ ಅಣ್ಣಾ ಡಿಎಂಕೆ ಮಟ್ಟಿಗೆ ಹೇಳಬೇಕಾದ್ರೆ ಪಕ್ಷದ ಶಾಸಕರುಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಪಕ್ಷದ ನಾಯಕತ್ವದ ನಿರ್ಧಾರಗಳಿಗೆ ಅವರ ಸಲಹೆ ಸೂಚನೆ ಮೇರೆಗೆ ನಡ್ಕೊಳ್ಳುವಂಥದ್ದು ಇಲ್ಲಿ ಜಯಮಾನ. ಸೊ ಅದೇ ರೀತಿಯಲ್ಲಿ ನಡ್ಕೊಳ್ತಾರ ಅನ್ನೋದು ಕೂಡ ಅದೇ ರೀತಿ ನಡ್ಕೊಳ್ತಾರೆ ಅಂತಾನೆ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಎಲ್ಲವೂ ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗತಕ್ಕಂಥ ಒಂದು ಪಕ್ಷದ ಶಾಸಕರ ಸಭೆಯಲ್ಲಿ ಹಾಜರಾತಿಯನ್ನ ಗಮನಿಸಿ ನಿರ್ಧರಿಸಬೇಕಾಗುತ್ತೆ. ಸ್ಮಿತಾ.